ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ವಿಚಾರ ಕುರಿತು ಮಾತನಾಡಕ್ಕೆ ನಮ್ಮ ಜೊತೆ ನಿರ್ದೇಶಕರಾದಂಥ AMR ರಮೇಶ್ ಅವರು ಇದ್ದಾರೆ. ಬನ್ನಿ ಮಾತಾಡ್ತೋಣ. ಸರ್, ಮೊದಲಿಗೆ ಸ್ಟಾರ್ ನಟ ಒಬ್ಬ ಈ ತರದೊಂದು ಚಟುವಟಿಕೆಯಲ್ಲಿ ಪೊಲೀಸ್ ಕಸ್ಟಡಿಗೆ ಹೋಗಿರುವಂಥದ್ದು ಎಷ್ಟು ವಿಷಾದನೀಯ ಅನಿಸುತ್ತೆ? ಇದು ನಂಬಕ್ಕೆ ಆಗದೇ ಇರೋಂಥ ಒಂದು ಕೆಲಸ ಆಗೋಗಿದೆ. ಈಗ ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ರೆ ಏನು ಅನಾಹುತ ಆಗತ್ತೆ ಅನ್ನೋದಕ್ಕೆ ಇದೇ ಒಂದು ಕಾರಣ. ಯಾಕಂದರೆ ಒಂದು ಪೋಸ್ಟ್ ಹಾಕೋದಿದೆಯಲ್ಲ, ಅದು ಎಷ್ಟು ಅವ್ರಿಗೆ ಮನಸ್ಸು ನೋವು ಮಾಡಿರ್ಬೋದು ಅಂತ ಅನ್ಸುತ್ತೆ ಒಂದ್ಸರಿ. ಬಟ್ ಅದಕ್ಕೆ ರಿಯಾಕ್ಷನ್ ಇದೆ ನೋಡಿ, ಅದಿನ್ನೂ ದುರಂತ. ಆಮೇಲೆ ಈಗ ಒಂದು ಪೋಸ್ಟ್ ಹಾಕಿದ ತಕ್ಷಣ ಆಮೇಲೆ ನಾವಿರೋದೇ ಪಬ್ಲಿಕ್ ಫೀಲ್ಡಲ್ಲಿದ್ದೀವಿ. ಪ್ರತಿಯೊಬ್ಬರು ನಮ್ಮ ಬಗ್ಗೆ ಸ್ವಲ್ಪ ಅಪಸ್ವರ ಇದ್ದೇ ಇರುತ್ತೆ. ನಮ್ಮ ಬಗ್ಗೆ ಒಳ್ಳೇದು ಹೇಳೋದು ಇರ್ತಾರೆ, ಕೆಲವರು ಕೆಟ್ಟದ್ದು ಹೇಳೋದು ಇರ್ತಾರೆ. ಅದಕ್ಕೆ ಎಷ್ಟು ನಾವು ಅನುಸರಿಸ್ಕೊಂಡು ಹೋಗ್ತೀವಿ ಅನ್ನೋದೇ ಇಂಪಾರ್ಟೆಂಟು. ಈಗ ಆ ಒಂದು ಪೋಸ್ಟು, ಆ ಒಂದಷ್ಟು ಪೋಸ್ಟ್ಗಳು ಅವ್ರಿಗೆ ಮಾಡಿರೋದು, ಅದಕ್ಕೆ ಹೇಳೋದು ತುಂಬ ಹುಷಾರಾಗಿರಿ. ದಯವಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಏನಾದರೂ ಪೋಸ್ಟ್ ಮಾಡೋಕ್ಕೆ ಮುಂಚೆ, ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಮುಂಚೆ, ನಮ್ಗೆ ಅಧಿಕಾರ ಇಲ್ಲದೆ ಇರೋಂಥ ಒಂದು ಜಾಗ ಅದು. ನಮಗೆ ಅದು ಅಧಿಕಾರನೇ ಬರಲ್ಲ. ಇನ್ನೊಬ್ಬರನ್ನ ತೇಜೋವಧೆ ಮಾಡೋ ಅಧಿಕಾರ ಇದೆಯಲ್ಲ, ಅದು ಯಾರಿಗೂ ಬರಬಾರ್ದು. ಅದಕ್ಕೆ ಆ ತೇಜೋವಧೆ ಮಾಡಿದ್ದಕ್ಕೆ ಅವನಿಗಾಗಿದ್ದಂಥ ಒಂದು ಪನಿಷ್ಮೆಂಟು, ಇವರು ಈ ಥರ ಒಂದು ಕೃತ್ಯ ಮಾಡೋದಿದೆಯಲ್ಲ, ಅದಿನ್ನೂ ನಂಬಕ್ಕಾಗ್ದಿರೋಂಥದ್ದು. ಇವಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾವ ಲೆವೆಲ್ಗೆ ಆಗ್ತಿದೆ, ಯಾವ ಹಂತಕ್ಕೆ ಹೋಗಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ನಿಜವಾಗ್ಲೂ ಇವ್ರು ಹೊಡೆದೇ ಕೊಲೆ ಮಾಡಿದಾರಾ, ಯಾರ್ಯಾರು ಮಾಡಿದ್ದಾರೆ ಅಂತ ನಮ್ಗಿನ್ನೂ ಬೆಳಕಿಗೆ ಬಂದಿಲ್ಲ. ಆ FIR ಕಾಪಿ ಮತ್ತು ಚಾರ್ಜ್ ಶೀಟ್ ಆದಾಗಲೇ ನಮ್ಗೆ ಗೊತ್ತಾಗೋದು ಎಕ್ಸಾಕ್ಟಾಗಿ ಏನಾಗಿದೆ ಅಂತ. ಯಾಕಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ಲಿ ಪಿನ್ ಟು ಪಿನ್ ಪಾಯಿಂಟ್ ಬಂದ್ಬಿಡುತ್ತೆ. ನಿಮಗೆ ಯಾವಾಗಲೇ ಗೊತ್ತಾಗೋದು ಎಕ್ಸಾಕ್ಟಾಗಿ ಏನಾಗಿದೆ ಅಂತ. ಅದ್ರಿಗೂ ಸ್ವಲ್ಪ ಕಾಯಬೇಕಾಗ್ತದೆ. ಬಟ್ ಯಾವುದೇ ಕಾರಣಕ್ಕೂ ಪೋಸ್ಟ್ ಹಾಕೋಕ್ಕೆ ಮುಂಚೆ ಯಾರಾದರೂ ಸರಿ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ಆಮೇಲೆ ಕೈ ಮಾಡಿ ಹತ್ಯೆ ಮಾಡೋದಿದೆಯಲ್ಲ, ಅದು ನಂಬಕ್ಕಾಗದೇ ಇರೋಂಥ ಒಂದು ವಿಷಯ. ಆ ಲೆವೆಲ್ಗೆ ನಾವು ವರ್ತಿಸ್ಬೇಕಾ ಅಂತ ಬರ್ತದೆ. ಇವಾಗ ಆಗೋಗಿತ್ತು. ಇವಾಗ ಏನು ಮಾಡೋದು, ನೆಕ್ಸ್ಟ್ ಏನು? ಇವಾಗ ಎಂಥ ಕೆಲಸ ಆಯ್ತು ನೋಡಿ, ಎಂಥ ದುರಂತ. ಅಪ್ಪು ಮನೆ ತೀರೋಗಿದ್ದಾರೆ. ಇನ್ನೊಬ್ಬ ದೊಡ್ಡ ನಟ ಒಳಗಡೆ ಹೋದರೆ ಇಂಡಸ್ಟ್ರಿ ಏನಾಗಬೇಕು? ಇಂಡಸ್ಟ್ರಿ ಅಂದಿದ ತಕ್ಷಣವೇ ನಾವು ಒಂದು 100 ಜನ ಅಲ್ಲ, ನೀವು ಸುಮ್ಮನೆ ಒಂದು ಸಿಂಪಲ್ ಒಂದು ಕ್ಯಾಲ್ಕುಲೇಷನ್ ಮಾಡಿ. ಕನ್ನಡ ಇಂಡಸ್ಟ್ರಿ ಅದಕ್ಕೆ ಅಟ್ಯಾಚ್ ಇರುವಂಥ ನೋಡಿದ್ರೆ ಮಿನಿಮಮ್ ಒಂದು 10,000 ಜನ ಸೇರಿರ್ತಾರೆ. ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು, ಆಮೇಲೆ ಥಿಯೇಟ್ರ್ನವರು, ಅದಕ್ಕೆ ಆದಂಥ ವರ್ಕ್ ಮಾಡೋರು, ಒಂದೊಂದೇ ಡಿಪಾರ್ಟ್ಮೆಂಟ್, ಈಚ್ ಆ್ಯಂಡ್ ಎವ್ರಿ 24 ಡಿಪಾರ್ಟ್ಮೆಂಟ್ಸ್ ಇದೆ ನಮ್ಮ ಸಿನಿಮಾಲೆ. ಅದಕ್ಕೆ ಅಂಟ್ಕೊಂಡಂಗೆ ಇರುತ್ತೆ ಪ್ರತಿಯೊಂದು. ಥಿಯೇಟರಿಂದ ಹಿಡಿದು ಅವನು ಥಿಯೇಟ್ರಲ್ಲಿ ಮಾಡೋರನ್ನ ಅದಕ್ಕೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಪಬ್ಲಿಸಿಟಿ ಮಾಡೋನು ಪ್ರತಿಯೊಂದೂ ಇದಕ್ಕೆ ಇರುತ್ತೆ. ಇವಾಗ ಒಂದು ಹೀರೋ ಹೋಯ್ತಾ, ಅಪ್ಪು ಇಲ್ಲ, ಇನ್ನು ಇಂಡಸ್ಟ್ರಿ ಹಿಂಗೆ ಉಳಿಯುತ್ತೆ? ಆಮೇಲೆ ಇಂಡಸ್ಟ್ರಿಗೆ ಎಷ್ಟು ಕೆಟ್ಟ ಹೆಸರು. ಇವಾಗ ನಾವು ಯಾರನ್ನೋಗಿ ಏನಂತ ಬ್ಲೇಮ್ ಮಾಡೋದೀಗ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.